ಹೈ ಪ್ರೊಫೈಲ್ ಕೇಸ್ ದರ್ಶನ್ ಅವರ ಕೇಸ್. ಈ ಕೇಸಿಗೆ ಸಂಬಂಧಪಟ್ಟಂತೆನೂ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇವೆ. ನಿನ್ನೆ ಕೂಡ ಕೋರ್ಟಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೀತು. ವಿಷ ಕೊಟ್ಬಿಡಿ ನನಗೆ ಕೋರ್ಟಲ್ಲಿ ಅಂಗಲಾಚಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ರೇಣುಕಾಸ್ವಾಮಿ ಹತ್ಯೆಯ A2 ಆರೋಪಿ ಆಗಿರುವಂತಹ ದರ್ಶನ್ ಈಗಾಗಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಬೇಲ್ ಪಡ್ಕೊಂಡು 9 ತಿಂಗಳು ಹೊರಗಿದ್ರು. ಆದ್ರೀಗ ಮತ್ತೆ ಅರೆಸ್ಟ್ ಆಗಿದ್ದು 1 ತಿಂಗಳಾಯಿತು. ಮತ್ತೆ ಜೈಲಿನಲ್ಲಿ ಇದ್ದು ಅವರು ವಿಚಾರಣೆ ವೇಳೆ ನ್ಯಾಯಾಧೀಶರ ಬಳಿ ದರ್ಶನ್ ಅವರು ಈ ರೀತಿ ಮನವಿ ಮಾಡಿಕೊಂಡಿದ್ದು, ನಾನು ಇದ್ರೆ ನೆಮ್ಮದಿ ಆಗಿರಬೇಕು, ವಿಷ ಕೊಟ್ಬಿಡಿ ನನಗೆ, ಇಲ್ಲಿ ನೆಮ್ಮದಿ ಇಲ್ಲ ನನಗೆ ಅಂತ. ಬೇಕಾದಂಥ ಮೂಲ ಸೌಕರ್ಯಗಳು ನಂಗೆ ಸಿಗ್ತಾ ಇಲ್ಲ, ಸವಲತ್ತುಗಳು ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ನಾನು ಸೂರ್ಯನ ಬೆಳಕು ನೋಡಿದೆ 30 ದಿನ ಆಯಿತು, 1 ತಿಂಗಳಾಯಿತು, ಫಂಗಸ್ ಹಿಡಿತಾ ಇದೆ ಕೈಗಳು, ನನಗಿರೋದಕ್ಕಾಗ್ತಾ ಇಲ್ಲ, ಇಲ್ಲಿ ಬದುಕೋದ್ರ ಬದಲು ಸಾಯೋದೇ ಮೇಲು. ಅಂದರೆ ಪರೋಕ್ಷವಾಗಿ ದಯಾಮರಣಕ್ಕೆ ಅವರು ಇಚ್ಛಿಸಿದಂತೆ ಕಾಣಿಸ್ತಾ ಇದೆ ನ್ಯಾಯಾಧೀಶರ ಎದುರುಗಡೆ. ಏನು ಹೇಳಿದ್ರು ನೋಡೋಣ. ಸೂರ್ಯನನ್ನು ನೋಡಿ 1 ತಿಂಗಳಾಗಿದೆ, ಹೊರಗೆ ಓಡೋದಕ್ಕೂ ಕೂಡ ಬಿಡ್ತಾ ಇಲ್ಲ, ಓಡಾಡೋದಕ್ಕೆ ಬಿಡ್ತಾ ಇಲ್ಲ ನನಗೆ, ಅಂದರೆ ವಾಕ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ನನಗೆ, ಸೂರ್ಯನ ಬೆಳಕು ನೋಡೋದಕ್ಕಾಗ್ತಾ ಇಲ್ಲ, ಕೋಣೆ ತುಂಬ ಕತ್ಲು, ಇಲ್ಲೆಲ್ಲ ಫಂಗಸ್ ಬಂದ್ಬಿಟ್ಟಿದೆ, ಏನೇ ಕೇಳಿದ್ರು ಕೋರ್ಟ್ನಿಂದ ಆದೇಶ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನನಗೊಬ್ಬ ಅದ್ರ ಬದಲಿಗೂ ನನಗೆ ವಿಷ ಕೊಟ್ಬಿಡೋದು ಬೆಟರು, ನನಗೊಬ್ಬ ವಿಷ ಕೊಡೋದಕ್ಕೆ ಅಧಿಕಾರಿಗಳಿಗೆ ಆದೇಶಿಸಿ ಅಂತೇಳಿ, ಅಂದರೆ ನನಗೊಬ್ಬನಿಗೆ ವಿಷ ಕೊಡೋದಕ್ಕೆ ಆದೇಶ ಕೊಡಿ ಅಂತೇಳಿ ದರ್ಶನ್ ಅವರು ಬೇಡ್ಕೊಂಡಿರೋದು. ಅಷ್ಟೇ ಅಲ್ಲ, ಮಂಗಳವಾರದ ವಿಚಾರಣೆ ವೇಳೆ ಹಠಾತ್ ಆಗಿ ಕೈ ಮೇಲೆ ಮಾಡಿ ಮಾತನಾಡೋದಕ್ಕೆ ಅವಕಾಶವನ್ನು ಕೋರಿದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ನ್ಯಾಯಾಧೀಶರ ಮುಂದಿಟ್ಟ ದಯಾನೀಯ ಕೋರಿಕೆ ಇದು. ಕೊಲೆ ಪ್ರಕರಣಗಳ ಮಂಗಳವಾರ ಬೆಳಗ್ಗೆ ನಗರದ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ದರ್ಶನ್ ಅವರು ಹಠಾತ್ ಅಂತೇಳಿ ಕೈ ಮೇಲೆತ್ತುತ್ತಾರೆ. ಫಂಗಸ್ ಹಿಡಿತಾ ಇದೆ, ಜೊತೆಗೆ 30 ದಿನಗಳಿಂದ ಹೊರಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಅಂದರೆ ಸಹಜವಾಗಿ ವಾಕ್ ಮಾಡೋದು ಕೂಡ ಬಿಡ್ತಾ ಇಲ್ಲ, ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ಜೊತೆಗೆ ಇಷ್ಟೆಲ್ಲ ಸಮಸ್ಯೆಗಳಿಂದ ಬದುಕೋದ್ರ ಬದಲು ಸಾಯೋದ ಮೇಲೂ ನನಗೆ ವಿಷ ಕೊಟ್ಬಿಡಿ ಅಂತೇಳಿ ನೇರವಾಗಿಯೇ ಕೇಳಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಇರುವಂಥ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ, ಇದ್ರ ಬಗ್ಗೆ ಕೂಡ ಚರ್ಚೆ ಇತ್ತು. ಬಟ್ ಅದನ್ನು ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಗಿರುವಂಥ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಬೇಕು ಎಂಬ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳ ಅರ್ಜಿಯನ್ನು ಮಂಗಳವಾರ ನ್ಯಾಯಾಲಯ ವಜಾಗೊಳಿಸಿದೆ. ಬಳ್ಳಾರಿಗೆ ವರ್ಗಾಯಿಸುವುದಕ್ಕೆ ಸಕಾರಣ ಇಲ್ಲ ಅಂತ ಹೇಳಿ ಕೋರ್ಟ್ ಈ ಅರ್ಜಿ ವಜಾಗೊಳಿಸಿದೆ. ಇದೇ ವೇಳೆ ಹಾಸಿಗೆ, ತಲೆದಿಂಬು, ಹೊದಿಕೆ ಸೇರಿ ಕನಿಷ್ಠ ಸೌಲಭ್ಯಕ್ಕೆ ಕೋರಿದ್ದ ದರ್ಶನ್ ಅರ್ಜಿಯನ್ನು ಕೋರ್ಟ್ ಪುರಸ್ಕಾರ ಮಾಡಿದೆ. ಅಂದರೆ ದರ್ಶನ್ ಅವರು ವಿಷ ಕೊಡಿ ಅಂತ ಏನು ಕೇಳ್ಕೊಂಡ್ರು, ಅದಕ್ಕೆ ಕೋರ್ಟ್ ಯಾವುದೇ ರೀತಿಯಾಗಿ ಸಮ್ಮತಿಯನ್ನು ಕೊಟ್ಟಿಲ್ಲ, ಕೊಡೋದಕ್ಕೂ ಆಗಲ್ಲ. ಬದಲಿಗೆ ಅವರು ಕೇಳಿದಂಥ ಸೌಕರ್ಯ ಅಥವಾ ಕನಿಷ್ಠ ಸೌಲಭ್ಯ ಏನಿದೆ, ಬೆಡ್ಶೀಟು, ದಿಂಬು ಡಬಲ್ ಬೇಕು ಅಂತ ಕೇಳಿದ್ರು, ಅನಾರೋಗ್ಯ ಇರೋದ್ರಿಂದ ಅದಕ್ಕೆ ಓಕೆ ಅಂದಿದ್ದಾರೆ. ಜೊತೆಗೆ ಜೈಲಿನ ಯಾವುದೇ ನಿಯಮಗಳನ್ನು ಮೀರುವಂತಿಲ್ಲ ಅಂತ ಕೂಡ ಕೋರ್ಟ್ ಒಂದಷ್ಟು ಸೂಚನೆಗಳನ್ನ ಕೊಡೋದ್ರ ಮೂಲಕ ಈ ಒಂದು ಅರ್ಜಿಯನ್ನು ನಿನ್ನೆ ವಿಚಾರಣೆ ಮಾಡಿ ತೀರ್ಪನ್ನು ಕೂಡ ಕೊಟ್ಟಿದೆ.